ಈಗಾಗಲೇ ಕುಮಾರಣ್ಣವರು ಈ ವಿಚಾರವಾಗಿ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತದ್ದು ಜ್ಞಾನವ್ಯಾಪಿ ಶಿವಲಿಂಗದ ವಿಚಾರವಾಗಿ ಸಂಬಂಧಪಟ್ಟಂತೆ ಹಿಂದೂಗಳ ಬಗ್ಗೆ, ಜಡ್ಜ್ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಉಪಯೋಗ ಮಾಡಿರೋದ್ರ ಬಗ್ಗೆ ಇದು ಹೋರಾಟ ಮೊದಲು ಪ್ರಾರಂಭ ಆಗಿದ್ದು ಅಲ್ಲಿಂದ. 2ನೇ ತಾರೀಕು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೊಲೀಸರು ಏನು ಮಾಡಿಲ್ಲ. 6ನೇ ತಾರೀಕು ಅವ್ರನ್ನ ಕರೆಸಿ ಪೊಲೀಸೇ ಮಧ್ಯವರ್ತಿಕೆ ಮಾಡಿ, ಪೊಲೀಸ್ ಅಡ್ಜಸ್ಟ್ಮೆಂಟ್ಗಳು ಮಾಡಿ, ಪೊಲೀಸರು ಒಂಥರ ಏಜೆಂಟ್ಸ್ ಮಾಡಿ ಕೌಂಟ್ರು ಕಂಪ್ಲೇಂಟ್ ತಗೊಂಡು ಇವತ್ತು ವಕೀಲರ ಮೇಲೆ ಈಗಾಗಲೇ ಕುಮಾರಣ್ಣವರು ಹೇಳಿದರು. ಮೊನ್ನೆ ಯಾವುದೋ ಒಂದು ಸ್ಕೂಲಲ್ಲಿ ರಾಮ ದೇವರೇ ಅಲ್ಲ, ಹಣೆಗೆ ಏನು ಕುಂಕುಮ ಇಡ್ತೀರ ಅದೊಂದು ಪೌಡ್ರು, ಬಳೆ ಏನಕ್ಕೆ ಹಾಕ್ತೀರ ಅದು ಗಾಜು, ಈ ಥರದ್ದೆಲ್ಲ ಹೇಳಿಕ್ಕೆ ಕಂಪ್ಲೇಂಟ್ MLAಗಳ ಮೇಲೆ 2 ಗಂಟೆಯಲ್ಲಿ MLAಗಳ ಮೇಲೆ 5 ನಾಟ್ 6 ಬುಕ್ ಮಾಡಿ 2 ಗಂಟೆ ನೀವು ಕೊಟ್ಟು 2ನೇ ತಾರೀಕು ಕೊಟ್ಟು ಇವತ್ತು 20ನೇ ತಾರೀಕು ಏನು ಆಕ್ಷನ್ ಮಾಡಿಲ್ಲ ಅಂದ್ರೆ ಇಲ್ಲಿನ ಪೊಲೀಸರು ನಿಷ್ಪಕ್ಷವಾಗಿ ತನಿಖೆ ಮಾಡಿಲ್ಲ. ಪೂರ್ತಿಯಾಗಿ ಒನ್ ಸೈಡೆಡ್ ಆಗಿ ಅಪರಾಧಿಗೆ ಬೆಂಬಲ ಮಾಡುವಂತ ಹೀನ ಕೆಲಸವನ್ನ ಮಾಡಿದ್ದಾರೆ. ಯಾಕೋ ಗೊತ್ತಿಲ್ಲ, ಈ ಕಾಂಗ್ರೆಸ್ ಅವರು ಬಂದ ಮೇಲೆ ದಿನನಿತ್ಯ ಇವತ್ತು ಶಾಲೆಗಳಿಗೆ ನಾವು ಚಿಕ್ಕ ಹುಡುಗರಾಗಿಂದ ನಾವು ಸಣ್ಣ ಮಕ್ಕಳೇನು ನಮ್ಮ ಅಪ್ಪ ಅವರಿಂದನೂ ಹಂಗೆ ಇರ್ಬೇಕಂತ ಜ್ಞಾನದೇವರ ಕೈ ಮುಗಿದು ಬನ್ನಿ ಅಂತ ಎಲ್ಲರ ಸ್ಕೂಲ್ ಮುಂದೆ ಬರೀತಾರೆ. ಹೋದಾಗ ಹಿಂದಿನ ಕಾಲದಲ್ಲೆಲ್ಲ ಸರಸ್ವತಿ ಹಾಡೆ ಸ್ವಾಮಿ ದೇವನೇ ಲೋಕಪಾಲನೆ ಹೇಳಿದ್ಮೇಲೆ ಹೋಗ್ತಾರೆ. ಇವತ್ತಿನಲ್ಲಿ ಅವನೊಬ್ಬ ಮತಾಂಧ IAS ಅಧಿಕಾರಿ ಅವನು ಕನ್ವರ್ಟ್ ಆಗ್ತಾನೆ. ಅವನು ನಾನು ಹೇಳ್ತಾ ಇದ್ದೀನಿ ನಾನೇ ಸರ್ಕಾರ, ನಾನೇ ಆದೇಶ ಅಂತ ಹೇಳಿ ಅದನ್ನ ತೆಗೆದಾಕ್ತಿದ್ದ. ಈ ತರ ಹುಚ್ಚರ ಸರ್ಕಾರ ಇದು. ಹುಚ್ಚರು ಮಾಡಲ್ಲ, ಈ ತರ ಕುಗಲಕ್ ಹೇಳೋರು ಕೇಳೋರು ಯಾರು ಇಲ್ಲ. ಇಡೀ ಸರ್ಕಾರ ಜಗಳದಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಆಗುವಂತ ಗಲಾಟೆ ಯಾರು ಸಹ ಗಮನ ಕೊಡಿಸ್ತಾ ಇಲ್ಲ. ಅಧಿಕಾರಿಗಳದ್ದು ಆರ್ಭಟ ಈ ರೀತಿ ಇಷ್ಟು ವರ್ಷ ಬಂದಂತ 8 ತಿಂಗಳಲ್ಲಿ ದುಡ್ಡು ವಸೂಲಿಗೆ ಇಳಿದ್ಬಿಟ್ಟು ಯಾರು ಕೂಡ ಅಧಿಕಾರಿಗಳು ಕೂಡ ಎಲ್ಲೂ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ತಂದ್ಬಿಟ್ಟವ್ರು. ಎಲ್ಲ ಕಡೆ ಉಸೂಲಿ ಕೊಟ್ರೆ ಸಾಕು, ನೀವು ಹೆಂಗನ ಆಡಳಿತ ಮಾಡಲಿ, ಏನ್ ಬೇಕೋ ಮಾಡಲಿ ಅಂತ ಬಿಟ್ಟಿದ್ದಾರೆ. ಅದಕ್ಕೆ ಇದ್ರ ಪ್ರತಿಫಲ ಹಿಂಗಾಗ್ತಾ ಇರೋದು. ಇವತ್ತು ನಾನಿರ್ಬೋದು, ಕುಮಾರಣ್ಣ ಇರ್ಬೋದು, ನಿಮ್ಮ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ ಇದೆ. ನಾನು ನಿಮ್ಮ ಅಧ್ಯಕ್ಷರ ಮಾತಾಡಿದ್ದೆ, ಅವರು ವಿಧಾನಸೌಧ ಮುತ್ತಿಗೆಯನ್ನ ಬುಧವಾರ ಮಾಡ್ತೀನಿ ಅಂತ ಹೇಳಿದಾರಣ್ಣ. ಇಡೀ ರಾಜ್ಯದ ಬುಧವಾರ ಇಡೀ ರಾಜ್ಯದ ರೆಡ್ಡಿ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆನೂ ಕೂಡ ಈ ಲಾಯರ್ ಅಸೋಸಿಯೇಷನ್ ಒಂದು ಕಾಯ್ದೆ ಬರಬೇಕಾಗಿತ್ತು. ಯಾಕಂದ್ರೆ ವಾದ ಮಾಡಕ್ ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ಆದ್ರೆ ಅವ್ರ ಮೇಲೆ ಏನು ಅಪರಾಧಿಗಳ ಮೇಲೆ ಏನು ಕೇಸ್ ಹಾಕ್ತಾರೆ, ಅದಕ್ಕೆ ಒಂದು ಕಾನೂನು ತರಬೇಕು ಅಂತ ಬೆಳಗಾವಿ ಅಧಿವೇಶನ ಮಾಡಿದಾಗ ನಾನು ರೇವಣ್ಣ ಇಬ್ಬರು ಬಂದು ಮನವಿ ಸ್ವೀಕಾರ ಮಾಡಿ ನಿಮ್ಮ ಪರವಾಗಿ ನಿಂತು ಅಲ್ಲಿ ಧ್ವನಿಯನ್ನ ಎತ್ತಿದ್ದೆ. ಮೊನ್ನೆ ವಿಧಾನಸಭೆಯಲ್ಲಿ ಅದು ಕೂಡ ನಾವಿದ್ದಾಗೆ ಪಾಸ್ ಮಾಡಿದ್ವಿ, ನಾವಿದ್ದಾಗೆ ಅದೆಲ್ಲ ಅಪ್ರೂವ್ ಮಾಡಿದ್ವಿ. ಮನೆಯೂ ಕೂಡ ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿದ್ದೀರಿ. ಅವತ್ತು ನಾವು ವಕೀಲರ ಪರವಾಗಿ ನಿಂತು ಕೆಲಸ ಮಾಡಿದ್ದೀರಿ. ಇವತ್ತು ಕೂಡ ನಾನು ಮೀಟಿಂಗ್ ಅಲ್ಲಿ ಇದ್ದೆ, ಊಟ ಮಾಡ್ತಾ ಇದ್ದೆ. ಕುಮಾರಣ್ಣವರು ನಮ್ಮ ಎಲ್ಲ ಲೀಡರ್ಸ್ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಮನೆಗೆ ಹೋಗದೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಬಂದಿದ್ದೀನಿ. ನಮ್ಮ ಪೂರ್ತಿ ಬೆಂಬಲ ಇದೆ. ಈ ತರ ದುಷ್ಟರಿಗೆ, ಭ್ರಷ್ಟರಿಗೆ ಬೆಂಬಲ ಮಾಡುವಂತ ಇವತ್ತು ಸರ್ಕಾರ ಅವ್ರ ಮಾತನ್ನು ಕೇಳಿಕೊಂಡು ಈ ಪೊಲೀಸರು ನಡ್ಕೊಳ್ಳುವಂತ ನಡವಳಿಕೆ ಇವೆರಡು ತಲೆ ತಗ್ಗಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ಈ ಹೋರಾಟ ನೀವು ಮಾಡಿ, ನಿಮ್ ಜೊತೆ ನಾವು ಇರ್ತೀರಿ. ಇನ್ನು ಯಾವ ರೀತಿಯಾದ ಉಗ್ರ ಹೋರಾಟ ಮಾಡೋದು ನಿಮ್ ಜೊತೆ ನಾವು ಇರ್ತೀರಿ. ನಿಮ್ಮ ಬೆಂಬಲವನ್ನ ಹೇಳಿ
ನಾಳೆ ನಾನು ಕುಮಾರಣ್ಣ ನಾಳೆ ಕುಮಾರಣ್ಣ ಅವರು ಬರ್ತಾರಂತೆ. ಬೆಳಿಗ್ಗೆ ನಾನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನ ಪ್ರಸ್ತಾವ ಮಾಡ್ತೀನಿ. ಇದಕ್ಕೆ ಒಂದು ರೂಪ ಕೂಡ ವಿಧಾನಸಭೆ ಚರ್ಚೆ ಆಗಿ ಒಂದು ರೂಪ ಬರುತ್ತೆ. ಆ ದೃಷ್ಟಿಯಿಂದ ನನ್ನ ಮಾಹಿತಿಗಳೆಲ್ಲ ತಗೊಂಡಿದ್ದೀನಿ, ಕೊಟ್ಟಿದ್ದಾರೆ ನನ್ನ ಮಾಹಿತಿನ, ಎಲ್ಲ ಮಾಹಿತಿಯನ್ನು ತಗೊಂಡ್ಕೊಂಡು ನಾಳೆ ನಾನು ಕುಮಾರಣ್ಣ ಅವರು ನಿಮ್ಮ ಪರವಾಗಿ ಧ್ವನಿ ಎತ್ತಿ ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ನೀವು ಕೂಡ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಾಡಿ ಬೀಸಿನೂ ಬಿಡಬೇಡ ಒಳಗಡೆ. ಯಾಕೆ ಓಡೋಗಿರೋದ ಮಾಡಿದ್ರು ಅವಶ್ಯಕತೆ ಏನಿತ್ತು, ಅಧಿಕಾರಿ ಅಥವಾ ಓಡೋದಂತ ಅವಶ್ಯಕತೆ ಹೋಗುವಂತ ಅವಶ್ಯಕತೆ ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡೋದಕ್ಕೆ ಏನೈತೆ ಏನು ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಓಡೋಗ್ಬೇಕಷ್ಟೇ. ಕಾನೂನು ರೀತಿ ಕೆಲಸ ಮಾಡಿದ್ರೆ ಯಾಕೆ ಓಡೋಗ್ಬೇಕು? ಯಾರು ಏನ್ ಮಾತಾಡ್ತಾರೆ? ಇದು ಕೂಡ ಈ ತರ ಓಡಾಡೋದು ಕೂಡ ಪಲಾಯನ ಮಾಡೋದು ಕೂಡ ಸರ್ಕಾರಕ್ಕೆ ಅವಮಾನ, ಅಧಿಕಾರಿ ವರ್ಗದವ್ರಿಗೆ ಅವಮಾನ. ಇದು ಮಾಡಬಾರ್ದು. ದಯವಾಗಿ ಏನಿದೆ ಯಾರನ್ನ ಪಾಕಿಸ್ತಾನದವ್ರು ಇದ್ದಾರ ಅಲ್ಲಿ ಬೇಕಾದ್ರೆ ಧೈರ್ಯವಾಗಿ ಹೋಗ್ತಾರ. ಅಡ್ಮಿನಿಸ್ಟ್ರೇಷನ್ ಅಂತ ಒಂಥರ ನಗೆಪಾಟ್ಲ ಆಗ್ಬಿಟ್ಟಿದೆ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಹೆಂಗಿರ್ಬೇಕು? ಒಬ್ಬ SP ಇರ್ಬೋದು, ಒಬ್ಬ DC ಇರ್ಬೋದು, ಏನ್ ಗೌರವ ಇರ್ತದೆ ಸಮಾಜದಲ್ಲಿ ಅವರು. ಆ ಗೌರವನ ಉಳಿಸ್ಕೋಬೇಕಾಗಿ ಆ ಗೌರವ ಬಿಟ್ಟು ಪಲಾಯನ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೇದಲ್ಲ. ಅದು ಬೀಗ ಹೊಡೆದು ಯಾರು ಬೇರೆಯವರು ಕಳ್ಳರು ಕಾಕರು ಬೀಗ ಹೊಡಿಬೇಕು, ಪೊಲೀಸರು ಬೀಗ ಹೊಡೆದ್ರು ಏನಪ್ಪ ಇದು? ಏನಾಗ್ಲಿ ನಾಳೆ ಈ ಪರವಾಗಿ ವಿಧಾನಸಭೆಯಲ್ಲಿ ನಾನು ಕುಮಾರಣ್ಣ ಅವರು ಮಾತಾಡ್ತೀನಿ. ನಿಮ್ಗೆ ನ್ಯಾಯ ದೊರಕಿಸ್ಕೊಡೋದು ನಾವು ಹೋರಾಟ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಇದನ್ನ ಸಡಿಲ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.